ನಮಸ್ಕಾರ ವೀಕ್ಷಕರೇ, ನಾವು ಪ್ರತಿದಿನ ಅಡುಗೆಗೆ ಬಳಸುವ ಉಪ್ಪು ನಮ್ಮ ಆರೋಗ್ಯಕ್ಕೆ ಎಷ್ಟು ಡೇಂಜರ್ ಗೊತ್ತಾ? ಆದ್ದರಿಂದ ಉಪ್ಪು ಬಳಸುವ ಮೊದಲು ಈ ವಿಷಯವನ್ನು ಖಂಡಿತ ತಿಳಿದುಕೊಳ್ಳಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಉಪ್ಪನ್ನು ಕಡಿಮೆ ಸೇವಿಸುವುದರಿಂದ ನಮ್ಮ ದೇಹದ ಆರೋಗ್ಯವು ಹೆಚ್ಚು ಕಾಲ ಸುರಕ್ಷಿತವಾಗಿರುತ್ತದೆ. ಮಾತ್ರವಲ್ಲದೆ ನಮ್ಮ ಯೌವನವು ವೃದ್ಧಿಯಾಗುತ್ತದೆ. ವೃದ್ಧಾಪ್ಯವನ್ನು ಮುಂದೂಡಬೇಕೆಂದರೆ ನಾವು ಉಪ್ಪನ್ನು ಕಡಿಮೆ ಬಳಸಬೇಕು. ಉಪ್ಪನ್ನು ಹೆಚ್ಚು ಸೇವಿಸುವುದರಿಂದ ಯೌವನವು ಬೇಗ ಜಾರಿ ಹೋಗುತ್ತದೆ, ಮುದಿತನವು ಬೇಗ ಆವರಿಸುತ್ತದೆ, ನಮ್ಮ ಚರ್ಮವು ಹೆಚ್ಚು ಸುಕ್ಕುಗಟ್ಟುತ್ತದೆ. ಉಪ್ಪನ್ನು ಕಡಿಮೆ ಸೇವಿಸುವುದರಿಂದ ನಮ್ಮ ದೇಹದ ಅಂದವು ಸುರಕ್ಷಿತವಾಗಿರುತ್ತದೆ. ಉಪ್ಪನ್ನು ಹೆಚ್ಚಾಗಿ ಸೇವಿಸುವುದರಿಂದ ಕಿಡ್ನಿ ತೊಂದರೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಕಿಡ್ನಿ ಫೈಲ್ ಕೂಡ ಆಗಬಹುದು. ಸಹಜವಾಗಿ ನಮ್ಮ ದೇಹಕ್ಕೆ ಎಷ್ಟು ಉಪ್ಪಿನ ಅಂಶ ಬೇಕಾಗಿರುತ್ತದೆಯೋ ಅದಕ್ಕಿಂತಲೂ 10 ಪಟ್ಟು ಹೆಚ್ಚು ಉಪ್ಪನ್ನು ನಾವು ಸೇವಿಸುತ್ತಿದ್ದೇವೆ. ಇದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟುಮಾಡುತ್ತದೆ. ನಾಲಿಗೆಯ ಚಪಲಕ್ಕೆ ಕೆಲವೊಮ್ಮೆ ಹೆಚ್ಚು ಉಪ್ಪನ್ನು ನಾವು ಸೇವಿಸುವಂತಾಗುತ್ತದೆ. ಅಂತಹ ಸಂದರ್ಭದಲ್ಲಿ, ಅಂದರೆ ನಾವು ಉಪ್ಪನ್ನು ಹೆಚ್ಚಾಗಿ ಸೇವಿಸಿದ ದಿನದಂದು ನಾವು ಹೆಚ್ಚು ನೀರನ್ನು ಸೇವಿಸಬೇಕು. ಆಗ ನಾವು ಹೆಚ್ಚಾಗಿ ಸೇವಿಸಿದ ಉಪ್ಪಿನ ಅಂಶವು ಮೂತ್ರದ ಮುಖಾಂತರ ಹೊರಬರುತ್ತದೆ. ನಮ್ಮ ಆರೋಗ್ಯವು ಸುರಕ್ಷಿತವಾಗಿರಲು ಇದು ಒಂದು ಒಳ್ಳೆಯ ಉಪಾಯ. ಒಟ್ಟಾರೆ ನಮ್ಮ ಆರೋಗ್ಯವು ಸುರಕ್ಷಿತವಾಗಿ ಇರಬೇಕಾದರೆ ನಾವು ಉಪ್ಪನ್ನು ನಿಯಮಿತವಾಗಿ ಸೇವಿಸಬೇಕು. ಉಪ್ಪನ್ನು ಹೆಚ್ಚಾಗಿ ಸೇವಿಸುವುದರಿಂದ ಬಗೆ ಬಗೆಯ ರೋಗಗಳು ನಮ್ಮ ದೇಹವನ್ನು ಆವರಿಸುತ್ತದೆ. ಒಂದು ರೋಗವು ಮತ್ತೊಂದು ರೋಗಕ್ಕೆ ದಾರಿ ಮಾಡಿಕೊಡುತ್ತದೆ. ನಾವು ಸೇವಿಸುವ ಆಹಾರದಲ್ಲಿ ಉಪ್ಪಿನ ಅಂಶವು ಕಡಿಮೆ ಇರುವಂತೆ ರೂಢಿ ಮಾಡಿಕೊಳ್ಳಬೇಕಾದರೆ ನಾವು ಆರಂಭದಿಂದಲೂ ಉಪ್ಪು ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳಬೇಕು. ಅನಾವಶ್ಯಕವಾಗಿ ಉಪ್ಪನ್ನು ಹೆಚ್ಚಾಗಿ ಸೇವಿಸಲು ಮುಂದಾಗಬಾರದು. ಉಪ್ಪು ಕಡಿಮೆ ತಿನ್ನುವುದನ್ನು ನಾವು ರೂಢಿ ಮಾಡಿಕೊಂಡಲ್ಲಿ ಕಡಿಮೆ ಉಪ್ಪು ಬಳಸಿರುವ ಆಹಾರದಿಂದಲೂ ಸಹ ನಮಗೆ ರುಚಿ ದೊರೆಯುತ್ತದೆ. ಇದರ ಜೊತೆಗೆ ನಮ್ಮ ಆರೋಗ್ಯವೂ ಸಹ ರಕ್ಷಿಸಲ್ಪಡುತ್ತದೆ. ಸ್ನೇಹಿತರೆ, ಇನ್ನು ನಮ್ಮ ಆರೋಗ್ಯವನ್ನು ವೃದ್ಧಿಸುವ ಆಹಾರಗಳನ್ನು ನೋಡೋಣ. ಆರೋಗ್ಯವನ್ನು ವೃದ್ಧಿ ಮಾಡುವ ವಿಚಾರದಲ್ಲಿ ನಿಂಬೆಹಣ್ಣು ಪ್ರಮುಖ ಪಾತ್ರ ವಹಿಸುತ್ತದೆ. ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧಿಯಾಗಿ ದೊರೆಯುತ್ತದೆ. ನಿಂಬೆಹಣ್ಣಿನ ಸೇವನೆಯಿಂದ ಆಯಾಸ ಕಡಿಮೆಯಾಗುತ್ತದೆ. ಮೂಳೆಗಳಿಗೆ ಮತ್ತು ನರಗಳಿಗೆ ಸಂಬಂಧಿಸಿದ ಅನೇಕ ರೋಗಗಳು ಬಾರದಂತೆ ನಿಂಬೆಹಣ್ಣು ರಕ್ಷಿಸುತ್ತದೆ. ಅಜೀರ್ಣ ರೋಗವು ಬಾರದಂತೆ, ಜೀರ್ಣಕ್ರಿಯೆಯು ಸಕ್ರಮವಾಗಿರುವಂತೆ ನಿಂಬೆ ರಸವು ನಮ್ಮನ್ನು ಕಾಪಾಡುತ್ತದೆ. ಮಲಬದ್ಧತೆ ಆಗದಂತೆ ನಮ್ಮನ್ನು ರಕ್ಷಿಸುತ್ತದೆ. ಮಲಬದ್ಧತೆಯಿಂದ ಬಾಧೆಗೆ ಒಳಗಾಗಿರುವ ವ್ಯಕ್ತಿಗಳು ನಿಂಬೆಹಣ್ಣಿನ ರಸವನ್ನು ಹೆಚ್ಚು ಸೇವಿಸುವುದರಿಂದ ಉತ್ತಮ ಫಲವು ದೊರೆಯುತ್ತದೆ. ನಿಂಬೆ ರಸವು ತುಂಬ ಒಳ್ಳೆಯದೆಂದು ಯಥೇಚ್ಛವಾಗಿ ಬಳಸಬಾರದು. ಉಪ್ಪನ್ನು ಯಥೇಚ್ಛವಾಗಿ ಬಳಸುವುದರಿಂದ ಬಿಪಿ ಹೆಚ್ಚಾಗುವಂತೆ, ಮುದಿತನ ಬೇಗ ಆವರಿಸುವಂತೆ, ನಿಂಬೆ ರಸವನ್ನು ಹೆಚ್ಚಾಗಿ ಬಳಸುವುದರಿಂದ ಆರೋಗ್ಯದಲ್ಲಿ ಏರುಪೇರು ಆಗುತ್ತದೆ. ರಕ್ತ ಶುದ್ಧಿಗೆ ನಿಂಬೆ ರಸದ ಸೇವನೆಯು ಹೆಚ್ಚು ಉಪಯೋಗಕಾರಿಯಾಗುತ್ತದೆ. ನಿಂಬೆ ರಸದಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವ ಕಾರಣದಿಂದ ಬಾಯಲ್ಲಿನ ಒಸಡುಗಳು, ದಂತಗಳು ಮತ್ತು ಶರೀರದಲ್ಲಿನ ಮೂಳೆಗಳು ಗಟ್ಟಿಯಾಗಿರುತ್ತದೆ. ನಮ್ಮ ಹಲ್ಲುಗಳು ಹೆಚ್ಚಾಗಿ ಹೊಳೆಯಲು ಟೂತ್ ಪೇಸ್ಟ್ಗಿಂತಲೂ ನಿಂಬೆ ರಸವನ್ನು ಬಳಸುವುದರಿಂದ ಉತ್ತಮ ಪ್ರತಿಫಲ ನಮಗೆ ದೊರೆಯುತ್ತದೆ. ಚರ್ಮ ರೋಗಕ್ಕೆ ನಿಂಬೆ ರಸವು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತದೆ. ನಿಂಬೆ ರಸಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರ ಜೊತೆಗೆ ತುಳಸಿ ರಸವನ್ನು ಮಿಶ್ರಣ ಮಾಡಿ ಪ್ರತಿನಿತ್ಯ ನವೆ ಮತ್ತು ಕಜ್ಜಿರುವ ಜಾಗಕ್ಕೆ ಚೆನ್ನಾಗಿ ಮರ್ದನ ಮಾಡಿದರೆ ಉತ್ತಮ ಪ್ರತಿಫಲ ದೊರೆಯುತ್ತದೆ. ಅಜೀರ್ಣ ರೋಗದಿಂದ ಬಾಧೆಪಡುತ್ತಿರುವ ಜನರು ರಾತ್ರಿ ಮಲಗುವ ವೇಳೆಯಲ್ಲಿ ಸ್ವಲ್ಪ ಬೆಚ್ಚನೆಯ ನೀರಿಗೆ ನಿಂಬೆ ರಸವನ್ನು ಹಾಕಿ ಪ್ರತಿನಿತ್ಯ 1 ವಾರ ತೆಗೆದುಕೊಳ್ಳುವುದರಿಂದ ಉತ್ತಮ ಪ್ರತಿಫಲವನ್ನು ಕಾಣಬಹುದು. ಜಠರಕೋಶವು ಉತ್ತಮವಾಗಿ ಕಾರ್ಯನಿರ್ವಹಿಸಲು
ನಿಂಬೆ ರಸವು ಸಹಾಯಕಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಹೆಲ್ತ್ ಟಿಪ್ಸಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.